ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅಬ್ಬರದ ಪ್ರಚಾರ ಮಾಡಿದ್ರು. ಕುಂಸಿ, ತೋಗರ್ಸಿ ಭಾಗಗಳಲ್ಲಿ ರಾಘವೇಂದ್ರ ಕ್ಯಾಂಪೇನ್ ನಡೆಸಿದ್ರು. ಮೋದಿ ಪ್ರಧಾನಿಯನ್ನಾಗಿಸೋದಕ್ಕೆ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಶಿವಮೊಗ್ಗ ಜನತೆಗೆ ಪ್ರಧಾನಿ ಮೋದಿಯ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ಕಾಂಗ್ರೆಸ್ ವೈಫಲ್ಯವನ್ನ ಜನರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದೇವೆ. ಜಿಲ್ಲೆಯ ಹಲವು ಕಾಂಗ್ರೆಸ್ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಚೆಂಬನ್ನ ಮೋದಿ ಅಕ್ಷಯ ಪಾತ್ರೆಯನ್ನಾಗಿಸಿದ್ದಾರೆ. ಬರ ಪರಿಹಾರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸುಳ್ಳು ಹೇಳ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಂಸದ BY ರಾಘವೇಂದ್ರ ವಾಗ್ದಾಳಿ ನಡೆಸಿದರು. ರೈತರ ಒಂದು ಸಮಾವೇಶ ನಡೀತಾ ಇದೆ. ಇಡೀ ನಮ್ಮ ಜಿಲ್ಲೆಯ ಪ್ರಮುಖ ರೈತರ ಒಂದು ಹಿತಚಿಂತನೆ ಯೋಚನೆ ಮಾಡುವಂತ ಒಂದು ಸಾವಿರಾರು ಜನ ಪದಾಧಿಕಾರಿಗಳ ಜೊತೆಗೆ ಚರ್ಚೆಗಳು ನಡೀತಾ ಇದೆ. ಇವತ್ತು ರೈತರಿಗೋಸ್ಕರ ಸನ್ಮಾನಿಸಿದ ಯಡಿಯೂರಪ್ಪನವರ ಒಬ್ಬ ರೈತ ನಾಯಕನ ನೇತೃತ್ವದಲ್ಲಿ, ಮೋದಿಜಿ ಅವರೊಂದು ನೇತೃತ್ವದಲ್ಲಿ ನೂರಾರು ಯೋಜನೆಗಳನ್ನು ಮುಟ್ಟುವಂತ ಕೆಲಸ ಆಗಿದೆ. ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಸಂತೋಷನ ಕಾಣಬೇಕಾಗಿದೆ. ನಾವೆಲ್ಲರೂ ಕೂಡ ಅವರ ಆದಾಯ ದುಪ್ಪಟ ಆಗಬೇಕಾಗಿದೆ. ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಹಾಗೆ ಈ ದೃಷ್ಟಿಯಿಂದ ಆ ಚರ್ಚೆಗಳ ಮುಖಾಂತರ ಚುನಾವಣೆ ನಂತರ ಪಾರ್ಲಿಮೆಂಟ್ ಅಲ್ಲಿ ರೈತರ ಪರವಾಗಿ ಇನ್ನು ಯಾವ್ಯಾವ ವಿಚಾರದ ನಾವು ಶಕ್ತಿಯನ್ನು ತುಂಬಬಹುದು, ಆ ದಿಕ್ಕಲ್ಲಿ ಒಂದು ವಿಮರ್ಶೆಗಳನ್ನ ಚರ್ಚೆಗಳನ್ನ ಇವತ್ತು ಇಟ್ಕೊಂಡಿದ್ದೀವಿ ಕುಂಸಿಯಲ್ಲಿ. ಅದೇ ರೀತಿ ಶಿಕಾರಿಪುರದಲ್ಲಿ ಇವತ್ತು ಸುಮಾರು ಒಂದು 500ಗಿಂತ ಹೆಚ್ಚಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಮೋದಿಜಿಯವ್ರ ಬಗ್ಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದ ಜಾಹೀರಾತನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀವಿ. ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.